ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ವರ್ಣ. ಇವತ್ತು ಸೋಮವಾರ ಬೆಳಗಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಟೈಮ್ ಆಗಿದೆ 6 ಗಂಟೆ. ಬೆಳಿಗ್ಗೆ ಎದ್ದು ರಂಗೋಲಿನ ಹಾಕಬೇಕು. ಹಾಗೆಯೇ ತುಂಬ ಜನ ಕೇಳಿದ್ರಿ ರಂಗೋಲಿ ಜೊತೆ ಬಾರ್ಡರ್ ಡಿಸೈನು ಸಹ ತೋರಿಸಿ ಅಂತ. ಯೂಶ್ವಲಿ ನಾನು ಸ್ವಲ್ಪ ಬೇಗ ಮುಗಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ರಂಗೋಲಿ ಟೂಲ್ ಯೂಸ್ ಮಾಡ್ತಾ ಇದ್ದೆ. 5 ಎಳೆದು 2 ಎಳೆದು ಸೊ ಅದ್ರ ಮೂಲಕ ಬಾರ್ಡರ್ನ ಹಾಕ್ತಿದ್ದೆ. ಸೊ ನೀವು ತುಂಬ ಜನ ಕೇಳಿದ್ದಕ್ಕೋಸ್ಕರ ನಾನಿವಾಗ ನನಗೆ ಯಾವ್ಯಾವುದವೆಲ್ಲ ಬಾರ್ಡರ್ ಗೊತ್ತೋ ಅದನ್ನು ನಿಮ್ಮ ಜೊತೆ ಒಂದೊಂದೇ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದರಲ್ಲಿ ಇದು ಸಹ ಒಂದು. ಇದಕ್ಕೂ ನೀವು ಕಲರ್ ಅಥವಾ ಕೆಮ್ಮಣ್ಣನ್ನು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಅದಾದ ನಂತರ 5ರಿಂದ 3 ಚುಕ್ಕೆ ಯಾವಾಗಲೂ ಹೇಳೋ ಹಾಗೆ ಚೆನ್ನಾಗಿ ಕಾಣಬೇಕು, ಹಾಗೆಯೇ ಕ್ವಿಕ್ಕಾಗಿ ಮುಗಿಬೇಕು ಅನ್ನೋ ಕಾರಣಕ್ಕೆ ಪುಟ್ಟ ರಂಗೋಲಿಗಳನ್ನೇ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಇವಾಗ ಹೊರಗಡೆ ರಂಗೋಲಿ ಮುಗೀತು. ಹಾಗೆಯೇ ತುಳಸಿ ಕಟ್ಟೆ ಮುಂದೆನೂ ರಂಗೋಲಿ ಹಾಕಿ ಆನಂತರ ಸ್ನಾನ ಮಾಡಿ ತಿಂಡಿ ರೆಡಿ ಮಾಡೋದು. ಸೋಮವಾರ ಪೂಜೆ ದಿನ ಆಗಿರೋದ್ರಿಂದ ತುಂಬ ಟೈಮ್ ಇಡಿಸುವಂಥ ತಿಂಡಿಗಳನ್ನು ಮಾಡೋದಕ್ಕೆ ಹೋಗಲ್ಲ ನಾನು. ಹಾಗಾಗಿ ಇವತ್ತು ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡೆ. ಜೊತೆಗೆ ಮಧ್ಯಾಹ್ನಕ್ಕೆ ಮಕ್ಕಳಿಗೆ ಡ್ರೈ ಅನ್ನಿಸ್ಬಾರ್ದು ಅನ್ನೋ ಕಾರಣಕ್ಕೆ ಮೊಸರನ್ನೂ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಸೊ ಒಂದೇ ಕುಕ್ಕರಲ್ಲಿ ಅನ್ನ ಮಾಡಿಕೊಂಡ್ರೆ ಸ್ವಲ್ಪ ಪುಳಿಯೋಗರೆ ಮಾಡ್ಕೋಬೋದು, ಹಾಗೆಯೇ ಸ್ವಲ್ಪ ಮೊಸರನ್ನ ಮಾಡ್ಕೋಬೋದು ಅಂತ. ಪೂರ್ವಿಗೆ ಫೇರ್ವೆಲ್ ಡೇ ಇರೋದ್ರಿಂದ ಮಂಗಳವಾರ ಪ್ರಾಕ್ಟೀಸ್ ಜಾಸ್ತಿ ಇದೆ. ಬೆಳಿಗ್ಗೆನೂ ಬೇಗನೆ ಹೋಗ್ತಾಳೆ, ಜೊತೆಗೆ ಸಂಜೆ ಬರೋದು ಸಹ ಲೇಟ್ ಆಗುತ್ತೆ. ಅವಳಿಗೆ ಎಕ್ಸ್ಟ್ರಾ ಬಾಕ್ಸ್ ಸ್ನ್ಯಾಕ್ಸ್ ಏನಾದರೂ ಕೊಡಬೇಕು, ಹಶ್ವಾಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಇವಾಗ ನಾನು ಅನ್ನಕ್ಕಿಟ್ಟು ಅದು ವಿಷಲ್ ಬರೋ ತನಕ ದೇವ್ರ ಮನೆ ಪೂಜೆ ಎಲ್ಲ ಮುಗಿಸ್ಬಿಡ್ಬೋದು ಅಂತ ಅಂದ್ಕೊಂಡೆ. ಮಕ್ಕಳೆಲ್ಲ ಇದ್ದಾರೆ, 3 ವಿಷಲ್ ಬಂದಾಗ ಅವ್ರು ಆಫ್ ಮಾಡ್ಕೋತಾರೆ. ಸೊ ನಾನು ಕುಕ್ಕರಲ್ಲಿ ಅನ್ನ ಇಟ್ಟು ಆನಂತರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆಯೇ ಇವಾಗ ದೇವ್ರ ಪೂಜೆ ಮಾಡಬೇಕು. ಸೊ ಇವಾಗ ದೇವ್ರ ಪೂಜೆನೂ ಆಗಿದೆ. ನಾನು ಪೂಜೆ ಎಲ್ಲ ಮುಗಿಸೋ ತನಕ ಮಕ್ಕಳು ರೆಡಿಯಾಗಿದ್ದರು. ಈವನ್ ವಾಟರ್ ಬಾಟಲ್ ಎಲ್ಲ ಅವರೇ ಫಿಲ್ ಮಾಡ್ಕೊಳ್ಳೋದ್ರಿಂದ ಕೆಲಸ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ಕೋಬೋದು. ಆದ್ರೂ ಅವ್ರು ಹೋಗೋದಕ್ಕಿಂತ ಮುಂಚೆ ಒಂದು ಸಾರಿ ಅವ್ರ ಲಂಚ್ ಬ್ಯಾಗ್ಸ್ ಎಲ್ಲನೂ ಚೆಕ್ ಮಾಡ್ತೀನಿ ನಾನು, ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಸೊ ಪುಳಿಯೋಗರೆ ರೆಡಿಯಾಗಿದೆ. ಹಾಗೆಯೇ ಇವಾಗ ಮೊಸರನ್ನಕ್ಕೆ ಒಗ್ಗರಣೆನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ದ್ರಾಕ್ಷಿ ಗೋಡಂಬಿನೂ ಸಹ ಮೊಸರನ್ನಕ್ಕೆ ಹಾಕಿದ್ದೀನಿ. ಬಟ್ ಅದನ್ನು ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಫ್ರೈ ಮಾಡಿಲ್ಲ, ಡೈರೆಕ್ಟಾಗಿ ಹಾಕಿರೋದು. ಈವನ್ ಈರುಳ್ಳಿ, ಮೆಣಸಿನ್ಕಾಯಿ ಸ್ವಲ್ಪ, ಹಾಗೆಯೇ ಕೊತ್ತಂಬರಿ ಸೊಪ್ಪು ಡೈರೆಕ್ಟಾಗಿ ಹಾಕಿದ್ದೀನಿ. ಬಿಟ್ಟರೆ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ ಹಣ್ಣು ಹಾಗೆಯೇ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಮಾತ್ರ ಒಗ್ಗರಣೆ ಮಾಡಿ ಸ್ವಲ್ಪ ಹಿಂಗನ್ನು ಹಾಕಿದ್ದೀನಿ. ಸೊ ಈ ಥರ ನಾನು ಮಾಡೋದು. ಕೆಲವೊಮ್ಮೆ ದಾಳಿಂಬೆ ಮತ್ತು ದ್ರಾಕ್ಷಿನೂ ಸಹ ಮಿಕ್ಸ್ ಮಾಡ್ತೀನಿ. ಹಸಿ ದ್ರಾಕ್ಷಿ ಬರುತ್ತಲ್ವ, ಸೀಡ್ಲೆಸ್, ಅದನ್ನು ಮಿಕ್ಸ್ ಮಾಡ್ತೀನಿ. ಬಟ್ ಇವಾಗ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದರಿಂದ ಸದ್ಯಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ. ಇದೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಮೊಸರನ್ನ ಮಾಡುವಾಗ ಬರೀ ಮೊಸರಿಂದನೇ ಮಾಡೋದಕ್ಕೆ ಹೋಗ್ಬೇಡಿ. ಅದಕ್ಕೆ ಸ್ವಲ್ಪ ಹಾಲು ಮತ್ತು ನೀರನ್ನು ಸಹ ಮಿಕ್ಸ್ ಮಾಡಿ, ಇದರಿಂದ ಮೊಸರನ್ನ ಚೆನ್ನಾಗಿರುತ್ತೆ. ಸೊ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಿಸ್ಕೊಂಡಿದ್ದೀನಿ. ಈಗ ಮಕ್ಕಳ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವ್ರನ್ನ ಕಳಿಸಿ ಆದಮೇಲೆ ನಾನು ರೆಡಿ ಆಗಬೇಕು. ಪೂರ್ವಿಗೆ ಮೊಸರನ್ನ ಜೊತೆ ಉಪ್ಪಿನಕಾಯಿ ಸಹ ಹಾಕಿದ್ದೆ, ಅವಳಿಗೆ ಇಷ್ಟ ಆಗುತ್ತೆ ಅಂತ. ಸೊ ಮಕ್ಕಳೆಲ್ಲ ಹೊರಟರು ಆ್ಯಂಡ್ ನಾನು ಸಹ ಇವಾಗ ರೆಡಿಯಾಗಿದ್ದೀನಿ. ಇದು 2 ಇಯರ್ಸ್ ಬ್ಯಾಕ್ ಸಂಕ್ರಾಂತಿ ಹಬ್ಬಕ್ಕೆ ತೊಗೊಂಡಿದ್ದು. 3 ಜನ ಒಂದೇ ಥರ ಹಾಕಬೇಕು ಅಂತ ನಾನು ಸ್ಯಾರಿ ತೊಗೊಂಡೆ. ಇದೇ ಸ್ಯಾರಿ ಮತ್ತೊಂದು ತರಿಸಿ ಪೂರ್ವಿ ಮತ್ತು ಸಾನು ಇಬ್ಬರಿಗೂ ಲಂಗ ಬ್ಲೌಸನ್ನು ಸ್ಟಿಚ್ ಮಾಡಿಸಿದ್ದೆ. ಸೊ ಆ ವಿಡಿಯೋನ ಸಹ ಶೇರ್ ಮಾಡಿದ್ದೆ ನಾನು 2 ಇಯರ್ಸ್ ಬ್ಯಾಕ್. ಒಂದ್ಸರಿ ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು. ಬಟ್ ಬ್ಲೌಸ್ ನಾನು ಇವಾಗ ಬೇರೆದು ಹಾಕಿದ್ದೀನಿ, ಅದು ಎಲ್ಬೋ ಲೆಂತ್ ತನಕ ಸ್ಟಿಚ್ ಮಾಡಿದ್ದೆ. ಇವಾಗ ಸ್ವಲ್ಪ ಸೆಕೆ ಅಂತ ಅನಿಸೋದ್ರಿಂದ ಶಾರ್ಟ್ ಸ್ಲೀವ್ದೇ ವೇರ್ ಮಾಡಿದ್ದೀನಿ. ಸೊ ಸ್ಕೂಲ್ಗೆ ಹೋಗಿ ನಾನು ಬರೋ ತನಕ ತುಂಬ ಜನ ಕೇಳಿದರೆ ನೀವು ಕೆಮ್ಮಣ್ಣನ್ನು ಹೇಗೆ ಮಾಡ್ಕೋತೀರಾ ರಂಗೋಲಿಗೆ ತೋರಿಸಿ ಅಂತ. ನಮ್ಮ ಕಡೆ ಇರೋದೆಲ್ಲ ಕಪ್ಪು ಮಣ್ಣು ಸ್ನೇಹಿತರೆ, ಹಾಗಾಗಿ ಅದನ್ನು ಬಳಸೋದಕ್ಕಾಗಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ
ಇಟ್ಕೆನ ಈ ಥರ ಪುಡಿ ಮಾಡಿಕೊಂಡು ಆನಂತರ ಅದನ್ನು ಜರಡಿ ಮಾಡ್ಕೋತೀನಿ. ಕೆಮ್ಮಣ್ಣು ತುಂಬ ಚೆನ್ನಾಗಿ ಬರುತ್ತೆ, ಆರಾಮಾಗಿ ಕಲರ್ನ ಫಿಲ್ ಮಾಡೋ ಥರ. ಪೂರ್ವಿನೂ ಸಾನು ಇಬ್ಬರೂ ಹೆಲ್ಪ್ ಮಾಡಿದರು. ಇದು ಭಾನುವಾರ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ನಿಮಗೆ ಶೇರ್ ಮಾಡಬೇಕು ಇದನ್ನು ನಾನು ಯಾವ ಥರ ಮಾಡ್ಕೋತೀನಿ ಅಂತ ತೋರಿಸೋದಕ್ಕೋಸ್ಕರನೇ ಈ ವಿಡಿಯೋನ ಮಾಡಿಕೊಂಡೆ. ಇದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಡಬ್ಬ ಮತ್ತು ಜರಡಿನೂ ಸಹ ಇಟ್ಕೊಂಡಿದ್ದೀನಿ ನಾನು. ನೋಡಿ ಈ ಥರ ಸ್ವಲ್ಪ ಅಂದರೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಲ್ಲಿಂದ ಪುಡಿ ಮಾಡಿಕೊಂಡು ಆನಂತರ ಅದನ್ನು ಜರಡಿ ಮಾಡ್ಕೋತೀನಿ. ಕಲ್ಲು ಸಮೇತ ಹಾಕಿದ್ರೆ ರಂಗೋಲಿ ಅಷ್ಟು ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಈ ಥರ ಒಂದು ಜರಡಿ ಇಟ್ಕೊಂಡ್ರೆ ನೀವು ಆರಾಮಾಗಿ ಫೈನ್ ಪೌಡರ್ ಬರುತ್ತೆ, ನೀಟಾಗಿ ರಂಗೋಲಿಗೆ ಫಿಲ್ ಮಾಡ್ಬೋದು. ಸೊ ಇದು ನಾನು ಕೆಮ್ಮಣ್ಣನ್ನು ಮಾಡ್ಕೊಳ್ಳೋ ರೀತಿ. ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ಇದನ್ನು ಹೇಗೆ ಮಾಡ್ಕೋತೀರಾ ತೋರಿಸಿ, ನಮಗೆ ಗೊತ್ತಿಲ್ಲ ಅಂತ. ಸೊ ನಾನು ಮಾಡ್ಕೊಳ್ಳೋದು ಈ ಥರ ಒಂದು ಬಾಕ್ಸ್ ಫುಲ್ ಮಾಡಿಕೊಂಡ್ರೆ ಮಿನಿಮಮ್ ಅಂದರೂ ನಾವು ಯೂಸ್ ಮಾಡ್ದಂಗೆ ಒಂದೊಂದು ಸಾರಿ 2 ತಿಂಗಳು ಬರುತ್ತೆ, 2.5-3 ತಿಂಗಳ ತನಕನೂ ಬರುತ್ತೆ. ಸೊ ನಾವು ಮನೆ ಕಟ್ಟುವಾಗ ಕೆಲವೊಂದಷ್ಟು ಇಟ್ಕೆಗಳು ಉಳಿದಿದ್ವಲ್ಲ ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಈ ಥರ ಅದನ್ನು ಯೂಸ್ ಮಾಡ್ಕೋತೀನಿ. ಖುಷಿ ಇಲ್ವಾ? ತೋರಿಸು. ಛೇ, ಸೊ ಸ್ಯಾಡ್. ಮ್ಯಾಥ್ಸ್ ಕರೆಕ್ಟಾಗಿ ಬರೆದಿದ್ರೇನೇನು ಪ್ರಾಬ್ಲಮ್ಮು ಬರ್ತಿತ್ತಾ? ಹಾಂ, ಬರ್ತಿತ್ತು ತಾನೇ? ಬಿಡು, ಅದು ನಾನೇ ಓಪನ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಟೈಮು ಚೆಕ್ ಮಾಡು, ಆಯಿತಾ? ಹಾಂ. ಸಾನುಗೆ ರಿಸಲ್ಟ್ ಬಂತು, 2nd ರ್ಯಾಂಕ್ ಬಂದಿದ್ದಾಳೆ. ತುಂಬ ಬೇಜಾರು ಮಾಡ್ಕೊಂಡ್ಳು, 2 ಮಾರ್ಕ್ಸಲ್ಲಿ ಮಿಸ್ ಆಯಿತು. ಅದಕ್ಕೆ ಸ್ವಲ್ಪ ರೇಗಿಸ್ತಿದ್ದೆ. ಅವಳೇ ಮಾಡ್ಕೊಂಡು ಮಿಸ್ಟೇಕ್ ಅದು. ಒಂಚೂರು ಚೆಕ್ ಮಾಡಿದ್ದಿದ್ರೆ 1st ರ್ಯಾಂಕ್ ಬಂದಿರೋಳು. ಬಟ್ ಇಟ್ಸ್ ಓಕೆ. ಆದಮೇಲೆ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ದೆ ಅಲ್ಲ. ಸೊ ಇದು ನಾನು ಮೀಶೋಯಿಂದ ಆರ್ಡರ್ ಮಾಡಿರೋವಂಥದ್ದು ಬಟನ್ ಪ್ರೆಸ್ಸರ್ ಅಂತ. ಇದು ಹೇಗೆ ವರ್ಕ್ ಮಾಡುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸ್ಟಿಚ್ ಮಾಡೋರಿಗೆ ಮಾತ್ರ ಅಲ್ಲ, ಟೈಲರ್ಸಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಇದು ಯೂಸ್ ಆಗುತ್ತೆ. ಹೇಗೆ ಅಂತಲೂ ಸಹ ನಿಮ್ಗೆ ಹೇಳ್ತೀನಿ ನಾನು. ಕೆಲವೊಬ್ಬರ ಮನೇಲಿ ಇರ್ಬೋದು, ಆಲ್ರೆಡಿ ಯೂಸ್ ಮಾಡ್ತಾ ಇರ್ಬೋದು, ಕೆಲವ್ರಿಗೆ ಇದ್ರ ಐಡಿಯಾ ಇಲ್ಲದೆ ಇರ್ಬೋದು. ಸೊ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಪ್ರತಿಯೊಬ್ಬ ಅಮ್ಮಂದ್ರಿಗೂ ಇದು ಬೇಕೇ ಬೇಕು. ಸೊ ಅದ್ರ ಬಗ್ಗೆ ಡೆಫಿನೆಟಾಗಿ ನಾನು ಕಂಪ್ಲೀಟಾಗಿ ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ಹೇಳ್ತೀನಿ. ಹಾಗೆಯೇ ಸಂಜೆ ದೇವ್ರ ಪೂಜೆ ಎಲ್ಲ ಮಾಡಿ ಗ್ರೋಸರೀಸ್ ಎಲ್ಲ ತರಿಸಿದ್ದೆ. ಅದನ್ನು ಬಾಕ್ಸ್ಗಳಿಗೆ ರೀಫಿಲ್ ಮಾಡಬೇಕು. ಮತ್ತು ತರಕಾರಿನೂ ಹೊಸದಾಗಿ ತಂದಿದ್ದೆ. ಕಂಪ್ಲೀಟಾಗಿ ಫ್ರಿಜ್ಜನ್ನು ಸಹ ಎಲ್ಲನೂ ಕ್ಲೀನ್ ಮಾಡಿ ಅದನ್ನು ಸಹ ತರಕಾರಿಗಳನ್ನು ಜೋಡಿಸ್ಬೇಕು. ಸೊ ಈ ಸಾರಿ ಸ್ವಲ್ಪ ಕಡಿಮೆನೇ ಬರ್ತಿದ್ದೆ ಸ್ನೇಹಿತರೆ, ಯಾಕಂದರೆ ಲಾಸ್ಟ್ ಟೈಮ್ ತರಿಸಿದ್ದು ಕೆಲವೊಂದಷ್ಟು ಐಟಮ್ಸ್ ಹಾಗೆ ಉಳಿದಿತ್ತು. ಅದನ್ನು ಮತ್ತೆ ತರಿಸೋದಕ್ಕೆ ಹೋಗಲಿಲ್ಲ ನಾನು. ಅದು ಯೂಸ್ ಆದಮೇಲೆ, ಖಾಲಿ ಆದಮೇಲೆ ತರಿಸೋಣ ಅಂತ. ಸೊ ಪನ್ನೀರ್ ಮತ್ತು ಪೀಸ್ ಅದು ಕಂಪಲ್ಸರಿಯಾಗಿ ತರಿಸ್ತೀನಿ, ಮಕ್ಕಳಿಗೆ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಸಾನು ಇವಾಗ ಎಲ್ಲನೂ ರೀಫಿಲ್ ಮಾಡ್ತಾಯಿದ್ಲು. ಇಂಥ ಕೆಲಸಗಳೆಲ್ಲ ಅವಳಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ಗ್ರೋಸರೀಸ್ ಎಲ್ಲ ರೀಫಿಲ್ ಆಯಿತು. ಅನಂತರ ಮತ್ತೆ ಮನೆ ಸ್ವಲ್ಪ ಗಲೀಜಾಗಿದ್ದರಿಂದ, ಹಾಗೆ ಇವಾಗ ತಾನೇ ಪೂಜೆ ಮಾಡಿದ್ರಿಂದ ಪೊರ್ಕೆ ಯೂಸ್ ಮಾಡೋದಕ್ಕೆ ಹೋಗಲ್ಲ ನಾನು. ಒಂದು ಬಟ್ಟೆ ತಗೊಂಡು ಎಲ್ಲಿ ಕಸ ಇದೆಯೋ ಅದನ್ನು ಕೈಯಲ್ಲೇ ಒರೆಸ್ಕೊಂಡ್ಬಿಡ್ತೀನಿ. ಅದಾದ ನಂತರದಲ್ಲಿ ಫ್ರಿಜ್ಗೆ ತರಕಾರಿಗಳನ್ನೆಲ್ಲ ತೊಳೆದು ಜೋಡಿಸ್ಕೊತಾ ಇದ್ದೀನಿ. ಸೊ ಪ್ರತಿ ಸರಿ ಹೇಳುವಾಗೆ ಮೆಣಸಿನ್ಕಾಯಿನ ತೊಟ್ಟು ಬಿಡಿಸಿ ಇಡೋದ್ರಿಂದ ಜಾಸ್ತಿ ದಿನ ಬರುತ್ತೆ, ಒಣಗೋದಾಗಲಿ ಹಾಳಾಗೋದಾಗಲಿ ಆ ಥರ ಆಗೋದಿಲ್ಲ. ಸೊ ಇವಾಗ ತರಕಾರಿಗಳನ್ನು ಸಹ ಎಲ್ಲ ಬಾಕ್ಸಿಗೆ ಹಾಕಾಯಿತು. ಆನಂತರ ಫ್ರಿಜ್ಗೆ ಜೋಡಿಸಿ ಬೆಳಿಗ್ಗೆ ನಾನು ರೈಸ್ ಐಟಮ್ ಮಾಡಿದ್ದರಿಂದ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಸಂಜೆ ಚಪಾತಿ ಮಾಡೋಣ ನೈಟ್ಗೆ ಊಟಕ್ಕೆ ಅಂತ ಅಂದ್ಕೊಂಡೆ. ಚಪಾತಿ ಜೊತೆ ಏನಾದರೂ ಗ್ರೇವಿ ಮಾಡೋಣ ಅಂತ. ತುಂಬ ದಿನ ಆಗಿತ್ತು ಟೊಮ್ಯಾಟೊ ಗೊಜ್ಜು ಮಾಡಿ. ಸೊ ಹಾಗಾಗಿ ಬದನೆಕಾಯಿ ಮತ್ತು ಟೊಮ್ಯಾಟೊನ ಯೂಸ್ ಮಾಡಿ ಗೊಜ್ಜು ಮಾಡ್ಕೊತಾ ಇದ್ದೀನಿ. ನೋಡಿ, ಯಾವುದು ಬಾಕ್ಸ್ಗೆ ಹಾಕೋದಕ್ಕಾಗಲ್ವೋ ಆ ತರಕಾರಿಗಳನ್ನು ನಾನು ಕಾಟನ್ ಬ್ಯಾಗ್ಗೆ ಹಾಕಿ ತೆಗೆದಿಟ್ಕೋತೀನಿ. ಇವನ್ ಕ್ಯಾಪ್ಸಿಕಮ್, ಬೀಟ್ರೂಟ್, ಹೂಕೋಸು ಇದೆಲ್ಲನೂ ಬಾಕ್ಸ್ ಒಳಗಡೆ ಇಡಿಸಲ್ಲ, ಅಂಥದ್ದನ್ನೆಲ್ಲ ಕಾಟನ್ ಬ್ಯಾಗ್ಗೆ ಹಾಕಿಟ್ಕೋತೀನಿ. ಆದಷ್ಟು ಕಾಟನ್ ಬ್ಯಾಗ್ಸ್ನ ಬಳಸಿ, ಬಾಕ್ಸ್ ಇಲ್ಲ ಅಂದ್ರೂ ಸೊ ತರಕಾರಿಗಳು ಚೆನ್ನಾಗಿರ್ತವೆ. ಆ್ಯಂಡ್ ನಾನಿವಾಗ ಟೊಮ್ಯಾಟೊ ಗೊಜ್ಜು ಮಾಡೋದಕ್ಕೋಸ್ಕರ ಪಾತ್ರೆಗೆ ಎಣ್ಣೆ ಸಾಸಿವೆನ ಹಾಕಿ ಆನಂತರ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಆನಂತರ ಸ್ವಲ್ಪ ಅರಿಶಿನ ಪುಡಿ, ಹಾಗೆಯೇ ಕಟ್ ಮಾಡ್ಕೊಂಡಿರುವಂಥ ಬದನೆಕಾಯಿ ಸ್ವಲ್ಪ ಡಿಫ್ರೆಂಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ಮಕ್ಕಳಿಗೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಂತ. ಇದನ್ನು ಶೇರ್ ಮಾಡಬೇಕಾ ಅಂತ ಅನ್ಕೋಬೋದು, ಒಬ್ಬೊಬ್ಬರು ಮಾಡೋ ರೀತಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಬದನೆಕಾಯಿ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ, ಅಲ್ಲಿ ತನಕ ನಾನು ಟೊಮ್ಯಾಟೊನ ಕಟ್ ಮಾಡ್ಕೊತಾ ಇದ್ದೀನಿ. ಟೊಮ್ಯಾಟೊ ಸ್ವಲ್ಪ ನಾವು ಡೈಲಿ ಹಾಕೋದಕ್ಕಿಂತ 1-2 ಟೊಮ್ಯಾಟೊ ಜಾಸ್ತಿ ಹಾಕಿದ್ರೆ ಹುಳಿಯಾಗಿ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡಿ, ಬದನೆಕಾಯಿ ಆಲ್ಮೋಸ್ಟ್ ಎಣ್ಣೆಯಲ್ಲಿ ಬೆಂದಿದೆ.
ಈಗ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿರುವಂಥ ಟೊಮ್ಯಾಟೋನ ಹಾಕ್ತಾಯಿದ್ದೀನಿ. ಹಣ್ಣಾಗಿರೋದ್ರಿಂದ ಸ್ವಲ್ಪ ದಪ್ಪ ಹೆಚ್ಕೊಂಡ್ರೂ ನಡೆಯುತ್ತೆ. ಆನಂತರ ಉಪ್ಪನ್ನು ಹಾಕಿ ಬೇಯಿಸೋದಕ್ಕೆ ಬಿಡ್ತೀನಿ. ಈ ಥರ ಆಗೋದ್ರಿಂದ ಬೇಗ ಬೇಯುತ್ತೆ ಟೊಮ್ಯಾಟೊ, ಬೇಗನೂ ಕೆಲಸನೂ ಮುಗಿಯುತ್ತೆ ಅಂತಲೇ ಹೇಳ್ಬೋದು. ಟೊಮ್ಯಾಟೊ ಬೆಂದಾದಮೇಲೆ ಸ್ವಲ್ಪ ಜಸ್ಟ್ 1 ಸ್ಪೂನಷ್ಟು ನಾನು ಬೇಳೆ ಸಾಂಬಾರು ಪೌಡರನ್ನು ಹಾಕ್ತಿದ್ದೀನಿ. ಹಾಗೆ ಪಲ್ಯಕ್ಕೆ ರೆಗ್ಯುಲರ್ ಆಗಿ ಯೂಸ್ ಮಾಡೋ ಸಾಂಬಾರು ಪುಡಿನ 2 ಸ್ಪೂನ್ ಹಾಕ್ತಾಯಿದ್ದೀನಿ. ನಮ್ಮ ಹತ್ರ ಈ ಪುಡಿ ಇಲ್ಲ, ಏನು ಹಾಕೋದು ಅಂತ ನೀವು ಅನ್ನೋದಾದರೆ ಇದ್ರ ಬದಲಾಗಿ ನೀವು ಹುರುಗಡ್ಲೆನ ಪುಡಿ ಮಾಡಿಕೊಂಡು ಈ ಗೊಜ್ಜಿಗೆ ಹಾಕ್ಬೋದು. ಫೈನ್ ಪೌಡರ್ ಮಾಡ್ಕೊಂಡು ಹಾಕಿ ಟೇಸ್ಟು ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ. ಆನಂತರ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಆ ಒಂದು ಮೆಸರ್ಮೆಂಟ್ ಮೇಲೆ ನೀರನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸೊ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಅಲ್ಲಿಗೆ ಈಗ ಟೊಮ್ಯಾಟೊ ಗೊಜ್ಜು ರೆಡಿ ಆಯಿತು. ಹುಳಿ ಹುಳಿಯಾಗಿರುತ್ತೆ, ಸ್ವಲ್ಪ ಖಾರವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಮಕ್ಕಳಿಗೆ ಖಾರ ಇಷ್ಟ ಆಗಲ್ಲ ಅಲ್ವಾ, ಸೊ ಅಂಥವರು ಸಹ ತಿನ್ಬೋದು. ಸೊ ಇವಾಗ ರಾತ್ರಿ ಊಟ ರೆಡಿಯಾಗಿದೆ ಸ್ನೇಹಿತರೆ. ಊಟ ಎಲ್ಲ ಮಾಡ್ಕೊಂಡಾದಮೇಲೆ ಬಟನ್ ಪ್ರೆಸರನ್ನು ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಮೀಶೋದಲ್ಲಿ ಆರ್ಡರ್ ಮಾಡಿದ್ದು 289 ರುಪೀಸನ್ನು ಪೇ ಮಾಡಿದೆ ನಾನು ಇದಕ್ಕೆ. ಸೊ ನಾನಿವಾಗ ಬ್ಲೌಸ್ಗೆ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ನಮಗೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮಕ್ಕಳು ಶರ್ಟ್ ಇರ್ಬೋದು, ಟಿ ಶರ್ಟ್ ಎಲ್ಲಾದರೂ ಬಟನ್ ಇದ್ದರೆ ಬೇಗ ಕಿತ್ತೋಗ್ಬಿಡುತ್ತೆ. ಸೊ ಅಂಥ ಟೈಮಲ್ಲಿ ಮತ್ತೆ ಬಟನ್ ಹಾಕೋದಕ್ಕೆ ಪ್ರಾಬ್ಲಮ್ ಅಂತ ಅನಿಸಿದ್ರೆ ಸೊ ಈ ಥರ ಬಟನ್ ಪ್ರೆಸರನ್ನು ನೀವು ಯೂಸ್ ಮಾಡ್ಕೋಬೋದು. ಈವನ್ ಬ್ಲೌಸ್ ಫ್ರಂಟ್ ಹುಕ್ಗೆ ನಾನು ಹಾಕ್ತಾಯಿದ್ದೀನಿ, ಬ್ಯಾಕಿಗೆ ಇನ್ನೂ ಹಾಕೋದಕ್ಕೆ ಟ್ರೈ ಮಾಡಿಲ್ಲ. ಸೊ ಇದು ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಆದಮೇಲೆ ಸೇಫ್ ಅಂತ ಅನಿಸಿದ್ರೆ ಬ್ಯಾಕ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾವು ನಾರ್ಮಲ್ ಹುಕ್ ಹಾಕೋದಕ್ಕಿಂತನೂ ತುಂಬ ಗಟ್ಟಿಯಾಗಿ ಬರುತ್ತೆ, ಹಾಕಬಹುದು. ಸೊ ನೋಡಿ ಈ ಥರ ಬಟನ್ ಪ್ರೆಸರ್ಗೆ ಮೇಲೆ ಮತ್ತು ಕೆಳಗಡೆ ಅಲ್ಲೇ ಕೊಟ್ಟಿರ್ತಾರೆ ಬಟನ್ಸ್ ಯಾವ್ಯಾವ ಥರ ಹಾಕಬೇಕಂತ. ಅದನ್ನು ನೀಟಾಗಿ ಫಿಕ್ಸ್ ಮಾಡಿ ಸ್ಟಾಪ್ಲರ್ ಪಿನ್ನನ್ನು ಹೇಗೆ ಪ್ರೆಸ್ ಮಾಡ್ತೀವೋ ಆ ಥರ ಪ್ರೆಸ್ ಮಾಡಿದ್ರೆ ಈ ಥರ ಅದು ಬ್ಲೌಸ್ ಮೇಲೆ ಕೂರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಡೀಸೆಂಟ್ ಲುಕ್ ಬರುತ್ತೆ. ನೀವೇನಾದರೂ ಕುರ್ತಾ ಸ್ಟಿಚ್ ಮಾಡಿಕೊಂಡ್ರೆ ಫ್ರಂಟ್ಗೂ ಸಹ ಇದನ್ನು ಹಾಕೋಬೋದು. ನೋಡಿ ಈ ಥರ ಬರುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ದಿನದಿಂದ ಅನ್ಕೋತಿದ್ದೆ ತಗೋಬೇಕು ಅಂತ. ಫೈನಲಿ ಇದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಡೌಟ್ ಇತ್ತು, ಕ್ವಾಲಿಟಿ ಏನಾದರೂ ಇಶ್ಯೂ ಆದರೆ ಅಥವಾ ವರ್ಕ್ ಆಗಿಲ್ಲ ಅಂದರೆ ಏನು ಮಾಡೋದು ಅಂತ. ಬಟ್ ಫೈನಲಿ ಬೇಕು ಅನ್ನೋ ಕಾರಣಕ್ಕೆ ಟೆಸ್ಟ್ ಮಾಡಿ ನೋಡೋಣ ಅಂತಲೇ ತೊಗೊಂಡೆ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಂದು ಸಾರಿ ಬೇಕಿದ್ದರೆ ನೀವು ಟ್ರೈ ಮಾಡಿ. ಮತ್ತು ಈ ಥರ ಬಟನ್ಸ್ ಏನಾದರೂ ಖಾಲಿ ಆದರೆ ನಿಮಗೆ ಶಾಪ್ಸಲ್ಲಿ ಸಿಗುತ್ತೆ, ಅದನ್ನು ಸಹ ನೀವು ಪರ್ಚೇಸ್ ಮಾಡ್ಕೋಬೋದು. ಈ ಥರ ಒಂದು ಬಟನ್ ಪ್ರೆಸರನ್ನು ಇಟ್ಕೊಳ್ಳೋದು ತುಂಬಾ ಅವಶ್ಯಕ. ಯಾಕಂದರೆ ಮಕ್ಕಳು ಮಾತ್ರ ಅಲ್ಲ, ಕೆಲವೊಮ್ಮೆ ಹಸ್ಬೆಂಡು ಬಟನ್ ಏನಾದರೂ ಶರ್ಟ್ ಬಟನ್ ಹೋದಾಗಲೂ ಸಹ ನಾವು ಇದನ್ನು ಯೂಸ್ ಮಾಡ್ಬೋದು. ನೋಡಿ ಯಾವ ಥರ ಹಾಕಬೇಕು ಅಂತ ತೋರಿಸ್ತೀನಿ. ಹೋಲ್ ಇರೋ ಕಡೆ ಈ ಥರ ಹೋಲ್ ಇರುವಂಥ ಬಟನನ್ನೇ ಫಿಕ್ಸ್ ಮಾಡಬೇಕು ನಾವು. ಮತ್ತು ಈ ಕಡೆ ಹೋಲ್ ಇರೋದಿಲ್ಲ, ಇನ್ನೊಂದು ಕಡೆ ಅಲ್ಲಿಗೆ ಇನ್ನೊಂದು ಥರ ಬಟನ್ ಬರುತ್ತೆ, ಅದನ್ನು ತೋರಿಸಿದ್ದೀನಿ ನಾನು. ಸೊ ಅದನ್ನು ಹಾಕ್ಕೊಂಡು ಈ ಥರ ನೀಟಾಗಿ ಪ್ರೆಸ್ ಮಾಡೋದ್ರಿಂದ ಸ್ಟಿಫಾಗಿ ಕೂರುತ್ತೆ, ಈವನ್ ಎಳ್ಕೊಳ್ಳೋದು ಇಲ್ಲ. ಸೊ ನಾನು ಇದನ್ನು ಬ್ಲೌಸಲ್ಲಿ ಸ್ಟಿಚ್ ಮಾಡಿದ್ದೆ ಅಲ್ವಾ, ಅದನ್ನು ಬಿಡಿಸಿ ಹಾಕಿದ್ದೀನಿ. ಆನಂತರ ಮತ್ತೆ ಸ್ಟಿಚ್ ಮಾಡ್ಕೋತೀನಿ. ಇದರಿಂದ ಒಳಗಡೆ ಹಾಕಿರೋದು ನಮಗೆ ಕಾಣಲ್ಲ, ತುಂಬ ಡೀಸೆಂಟ್ ಲುಕ್ ಬರುತ್ತೆ. ಸೊ ಪದೇ ಪದೇ ಹೇಳ್ತಾ ಇದ್ದೀನಿ, ನಿಮಗೆ ಡೆಫಿನೆಟಾಗಿ ಯೂಸ್ ಆಗುತ್ತೆ. ನೀವು ಟೈಲರ್ ಅಥವಾ ಅಲ್ವೋ ಸೆಕೆಂಡ್ರಿ ಆ್ಯಸ್ ಅ ಮದರ್ ಅಥವಾ ನಿಮ್ಮ ಡ್ರೆಸ್ಸಸ್ ಏನಾದರೂ ಇದ್ದರೆ ಅದೆಲ್ಲದಕ್ಕೂ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಹಾಗಾಗಿ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ನೋಡಿ ಈ ಥರ ಆದಮೇಲೆ ಬಟನ್ನ ಈ ಥರ ಫಿಕ್ಸ್ ಮಾಡುವಂಥದ್ದು. ಸೊ ಅಲ್ಲಿ ಒಳಗಡೆನೇ ರೋಲ್ ಆಗ್ತಾ ಇರುತ್ತೆ, ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಅದನ್ನು ನಾವು ಈ ಥರ ಸರಿ ಮಾಡ್ಕೋಬಹುದು. ಆನಂತರ ಈವನ್ ಬಿಡಿಸೋದು ಅಷ್ಟೇ, ತುಂಬ ಗಟ್ಟಿಯಾಗಿ ಕೂತಿರುತ್ತೆ. ನಾರ್ಮಲ್ ಬಟನ್ ಆದರೆ ಸ್ವಲ್ಪ ಹಿಂಗಂದರೆ ಬಂದುಬಿಡುತ್ತೆ ಹುಕ್ಕು, ಬಟ್ ಇದಾಗಲ್ಲ, ತುಂಬ ಗಟ್ಟಿಯಾಗಿ ಕೂತಿರುತ್ತೆ. ಸೊ ಹಾಗಾಗಿ ಸೇಫ್ ಅಂತ ನನಗೆ ಅನ್ನಿಸ್ತು ಪರ್ಸ್ನಲಿ. ಸೊ ನಿಮ್ಮ ಒಪಿನಿಯನ್ ನೋಡಿ, ಬೇಕಂತಂದರೆ ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ಸೊ ಇವಾಗ ಊಟ ಎಲ್ಲ ಆಯಿತು. ಕಿಚನ್ ಸ್ವಲ್ಪ ಗಲೀಜಾಗಿತ್ತು, ಕಿಚನ್ ಎಲ್ಲ ಕ್ಲೀನ್ ಮಾಡಿ ಆನಂತರ ಮಲ್ಗೋದು. ಇದನ್ನು ಪದೇ ಪದೇ ಹೇಳ್ತೀನಿ, ಸಾಧ್ಯ ಆದಷ್ಟು ನೈಟೇ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಳ್ಳಿ. ಇಲ್ಲ ಅಂತಂದರೆ ಲಕ್ಷ್ಮಿ ಬರಲ್ಲ ಮನೆಗೆ ಅಂತ ಹೇಳ್ತಾರೆ. ಅದನ್ನು ಬಿಟ್ಟು ಸೈಂಟಿಫಿಕ್ಕಾಗಿ ಯೋಚನೆ ಮಾಡೋದಾದರೆ ಜಿರಳೆಗಳು ಜಾಸ್ತಿ ಆಗ್ತವೆ. ನೀವೇನಾದರೂ ಪಾತ್ರೆಗಳನ್ನು ಹಾಗೆ ಇಟ್ಟು ಮಲ್ಗೋದ್ರಿಂದ ಮತ್ತು ಸ್ಮೆಲ್ ಬರುತ್ತೆ ಅಡುಗೆ ಮನೆ. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಆಗುತ್ತೆ. ಸೊ ಆದಷ್ಟು ಕ್ಲೀನ್ ಮಾಡಿನೇ ಮಲ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಾಳೆ ತೊಳೆಯೋಣ ಬಿಡು ಅಂತ ಆ ಥರ ಮಾಡೋದಕ್ಕೆ ಹೋಗ್ಬೇಡಿ. ಕಿಚನ್ ಯಾವಾಗಲೂ ಕ್ಲೀನಾಗಿರಬೇಕು, ಸಾಧ್ಯ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಇವಾಗ ನನ್ನ ಕಿಚನ್ ಕ್ಲೀನಿಂಗ್ ಕೆಲಸ ಎಲ್ಲನೂ ಮುಗೀತು. ಆ್ಯಂಡ್ ಇವತ್ತಿನ ಟಿಪ್ ಆಫ್ ದ ಡೇನ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ.
ಸೊ ತುಂಬ ದಿನ ಆಗಿತ್ತು ಸೋಷಿಯಲ್ ಬಗ್ಗೆ ಹೇಳಿ, ಹಾಗಾಗಿ ಇವತ್ತು ಸೋಷಿಯಲ್ ಟಿಪ್ಪನ್ನು ಕೊಡೋಣ ಅಂತ ಅಂದ್ಕೊಂಡೆ. ತುಂಬಾ ಇಂಪಾರ್ಟೆಂಟ್ ಇದು, ಸೊ ದಯವಿಟ್ಟು ಇದನ್ನು ಮೈಂಡಲ್ಲಿ ಇಟ್ಕೊಂಡ್ರೆ ಬೆಟರ್. ಸೋಷಿಯಲಲ್ಲಿ ನಾನಿವತ್ತು ವಿಶ್ವಸಂಸ್ಥೆ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀನಿ. ಅದನ್ನು UN ಅಂತ ಕರಿತೀವಿ. ಮೊದಲು UNO ಅಂತ ಕರಿತಾ ಇದ್ವಿ, ಬಟ್ UNO ಅಂದರೆ ಆರ್ಗನೈಸೇಷನ್ ಅಂತ ಆಗುತ್ತೆ, ಬಟ್ ಅದು ಸಂಘ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ UN ಅಂತಲೇ ಈಗ ಕರಿತಾ ಇದ್ದಾರೆ, ಅಂದರೆ ಯುನೈಟೆಡ್ ನೇಷನ್ಸ್ ಅಂತ. ಸೊ ಅಂದರೆ ಇದು ಒಂದು ರಾಷ್ಟ್ರಗಳ ಒಕ್ಕೂಟ ಆಗಿರೋದ್ರಿಂದ ಜಸ್ಟ್ UN ಅಂತ ಕರೀತಾರೆ. ಮತ್ತು ಹಾಗೆಯೇ UN ಸ್ಥಾಪನೆಯಾಗಿತ್ತು ಯಾವಾಗ, ಎರಡನೇ ಮಹಾಯುದ್ಧ ಆದಮೇಲೆ. ಮತ್ತೆ ರಾಷ್ಟ್ರಗಳ ನಡುವೆ ಯಾವುದೇ ಕಾರಣಕ್ಕೂ ಈ ಥರ ಯುದ್ಧಗಳಾಗಲಿ ಮನಸ್ತಾಪಗಳಾಗಲಿ ಬರಬಾರ್ದು, ಅದನ್ನು ಸರಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ 1945 ಅಕ್ಟೋಬರ್ 24 UN ಸ್ಥಾಪನೆಯಾಗುತ್ತೆ. ಸೊ ಪ್ರಪಂಚದಲ್ಲಿ ಒಟ್ಟು 195 ದೇಶಗಳಿದ್ದಾವೆ. ಅದರಲ್ಲಿ ಆಲ್ರೆಡಿ 193 ದೇಶಗಳು ಇವಾಗ ವಿಶ್ವಸಂಸ್ಥೆಯಲ್ಲಿ ಸದಸ್ಯ ರಾಷ್ಟ್ರಗಳು ಅಥವಾ ಮೆಂಬರ್ಸ್ ಆಗಿದ್ದಾರೆ. ಆಯಿತಾ? ಸೊ ಇದಿಷ್ಟು ಇನ್ಫಾರ್ಮೇಷನನ್ನು ತಿಳ್ಕೊಳ್ಳಿ. ಇದರ ಜೊತೆಗೆ UN ಒಟ್ಟು 6 ಅಂಗಸಂಸ್ಥೆಗಳು ಬರ್ತವೆ. ಅದರಲ್ಲಿ ಭದ್ರತಾ ಮಂಡಳಿ ಅನ್ನೋದು ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಅಂಗಸಂಸ್ಥೆ. ಇದರಲ್ಲಿ ಒಟ್ಟು 15 ದೇಶಗಳು ಸದಸ್ಯ ರಾಷ್ಟ್ರಗಳಾಗಿರ್ತವೆ. ಅದರಲ್ಲಿ 5 ದೇಶಗಳು ಕಾಯಂ ಸದಸ್ಯ ರಾಷ್ಟ್ರಗಳು, ಇನ್ನು 10 ದೇಶಗಳು 2 ವರ್ಷಕ್ಕೆ ಒಂದು ಸಾರಿ ಸದಸ್ಯತ್ವ ಬದಲಾಗುತ್ತೆ. ಇದೆಲ್ಲನೂ ತುಂಬ ಇಂಪಾರ್ಟೆಂಟ್. ಈವನ್ KAS ಎಕ್ಸಾಮ್ ಟೈಮಲ್ಲೂ ಇದನ್ನು ಕೇಳ್ತಾರೆ. ನಾನು PDO ಎಕ್ಸಾಮ್ ಒಂದು ಸಾರಿ ಅಟೆಂಡ್ ಮಾಡಿದಾಗ ಅದರಲ್ಲೂ ಇದನ್ನು ಕೇಳಿದರು. ಸೊ ಹಾಗಾಗಿ ಇದನ್ನು ಮರಿದೇ ತಲೆಯಲ್ಲಿ ಇಟ್ಕೊಳ್ಳೋದು ಬೆಟರ್. ಹಾಗಿದ್ರೆ ಆ 5 ದೇಶಗಳು ಯಾವುದ್ಯಾವುದು ಪರ್ಮನೆಂಟ್ ಮೆಂಬರ್ಸ್ ಆಗಿರುವಂಥ 5 ದೇಶಗಳು, ಅದನ್ನು ನೆನ್ಪಿಟ್ಕೊಳ್ಳೋದು ಹೇಗೆ ಅಂತಂದರೆ ABCRF ಅನ್ನೋದು ಒಂದು ಕೋಡ್ ವರ್ಡ್. ಈ ABCRF ಕೋಡ್ ವರ್ಡನ್ನು ನೀವು ನೆನ್ಪಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಸೊ ಈಸಿಯಾಗಿ ಆ ಖಾಯಂ ದೇಶಗಳು ಯಾವುದು ಅಂತ ಹೇಳ್ಬೋದು. ಸೊ A ಫಾರ್ ಅಮೇರಿಕಾ, B ಫಾರ್ ಬ್ರಿಟನ್, C ಫಾರ್ ಚೈನಾ, R ಫಾರ್ ರಷ್ಯಾ ಮತ್ತು F ಫಾರ್ ಫ್ರಾನ್ಸ್. ಈ 5 ದೇಶಗಳು ವಿಶ್ವಸಂಸ್ಥೆಯ ಖಾಯಂ ಸದಸ್ಯ ರಾಷ್ಟ್ರಗಳು. ಜೊತೆಗೆ ಇವಕ್ಕೆ ವಿಟೋ ಪವರನ್ನು ಕೊಡಲಾಗಿರುತ್ತೆ. ವಿಟೋ ಪವರ್ ಅಂತಂದರೆ ಏನು ಅಂದರೆ, ವಿಶ್ವಸಂಸ್ಥೆಯಲ್ಲಿ ಏನಾದರೂ ಒಂದು ಡಿಸಿಷನ್ನ ತಗೊಂಡು ಎಲ್ಲ ದೇಶಗಳು ಒಪ್ಪಿದ್ರೂ ಈ 5 ದೇಶಗಳಲ್ಲಿ ಯಾವುದಾದ್ರೂ ಒಂದು ದೇಶ ಒಪ್ಪಿಲ್ಲ ಅಂದರೆ ಅದನ್ನು ತಿಳಿಸ್ಬೋದು. ಆವಾಗ ಆ ಒಂದು ಡಿಸಿಷನ್ ಏನು ತಗೊಂಡಿರ್ತಾರೋ ಅದನ್ನು ಅವ್ರು ಅಲ್ಲೇ ಕ್ಯಾನ್ಸಲ್ ಮಾಡ್ತಾರೆ. ಸೊ ಇದಕ್ಕೆ ವಿಟೋ ಪವರ್ ಅಂತ ಕರೀತಾರೆ. ಇದು ಈ 5 ದೇಶಗಳಿಗೆ ಮಾತ್ರನೇ ಇರುವಂಥದ್ದು. ಮತ್ತು ಇನ್ನೊಂದು ವಿಷಯ ಹೇಳಬೇಕಾಗಿರೋದೇನು ಅಂತಂದರೆ, ಸುಡಾನ್ ಅನ್ನೋ ದೇಶ ಈಗ ರೀಸೆಂಟಾಗಿ ಮೆಂಬರ್ಶಿಪ್ಪನ್ನು ಪಡ್ಕೊಂಡಿದ್ದು UN ಇದಕ್ಕಿಂತ ಮುಂಚೆ ಇರಲಿಲ್ಲ. ಸೊ ಕೋಡ್ ವರ್ಡ್ ಗೊತ್ತಾಗಿದೆ ಅಂತ ಅನ್ಕೋತೀನಿ. UNOದ ಕಾಯಂ ಸದಸ್ಯ ರಾಷ್ಟ್ರಗಳ ಕೋಡ್ ವರ್ಡ್. ಸೊ ಸ್ನೇಹಿತರೆ, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.